ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸು. ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 6th ಚಾಪ್ಟರ್ ಕಂಪ್ಲೀಟ್ ಆಗಿದೆ. 7th ಚಾಪ್ಟರ್ ಇಂಟಿಗ್ರಲ್ಸ್, ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಇದರಲ್ಲಿ ಕೂಡ 7.8 ಎಕ್ಸಸೈಸ್ವರೆಗೂ ಸಾಲ್ವ್ ಮಾಡಿದ್ದೀನಿ. ಇವಾಗ 7.9 ಎಕ್ಸಸೈಸ್ 7.9ನಲ್ಲಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಲೈಫ್ ಈಸ್ ಶಾರ್ಟ್, ಲಿವ್ ಇಟ್, ಫಿಯರ್ ಈಸ್ ನ್ಯಾಚುರಲ್, ಫೇಸ್ ಇಟ್, ಮೆಮರಿ ಈಸ್ ಪವರ್ಫುಲ್, ಯೂಸ್ ಇಟ್. ನೋಡಿ, ಜೀವನ ಅನ್ನೋದು ಚಿಕ್ಕದಾಗಿದೆ, ಅದನ್ನು ಜೀವಿಸಿ. ಭಯ ಸಹಜ, ಅದನ್ನು ಎದುರಿಸಿ. ಸ್ಮರಣೆಯು ಶಕ್ತಿಯುತವಾಗಿದೆ, ಅದನ್ನು ಬಳಸಿ ಅಂತ. ನೋಡಿ, ಜೀವನ ಅನ್ನೋದು ಚಿಕ್ಕದಾಗಿದೆ, ಅದನ್ನು ನಾವು ಜೀವಿಸಬೇಕಂತೆ. ಭಯ ಅನ್ನೋದು ಸಹಜ ಇರುತ್ತೆ, ಬಟ್ ಅದನ್ನೇನು ಮಾಡಬೇಕು, ನಾವು ಎದುರಿಸಬೇಕು. ಸ್ಮರಣೆ ಅನ್ನೋದು ನಮಗೆ ಶಕ್ತಿಯುತ ಆಗಿರುತ್ತೆ, ಅದನ್ನು ನಾವು ಬಳಸ್ಕೋಬೇಕು ಅಂತ. ಚಾಪ್ಟರ್ 7 ಇಂಟಿಗ್ರಲ್ಸ್ ಎಕ್ಸಸೈಸ್ 7.9 ಅಂತ. ನೋಡಿ, 7.9ಅಲ್ಲಿ ಆಲ್ರೆಡಿ 6th ಸಾಲ್ವ್ ಮಾಡಿದ್ದೀನಿ. ಇವಾಗ 7th ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, 7th ಕ್ವಶನ್ ಏನಿದೆ ನೋಡೋಣ. 7th one, ಇವಾಲ್ಯುಯೇಟ್ ದ ಇಂಟಿಗ್ರೇಷನ್ -1 to 1 dx divided by x square plus 2x plus 5 by substitution method ಅಂತ ಇದೆ. ಫಸ್ಟ್ ಏನು ಮಾಡ್ತೀನಿ ನಾನು, ಐ ಅಂತದ್ದು. ಲೆಟ್ ಐ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಇಂಟಿಗ್ರೇಷನ್ -1 to 1 dx divided by x square plus 2x plus 5 ಅಂತ ಇದೆ. ಇಲ್ಲಿ ನೋಡಿ, ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಡಿನಾಮಿನೇಟರ್ ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್. ಇದನ್ನ ನಾನು a plus b ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ತಗೊಂಡು, ಅವಾಗ ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಮಾಡಿಬಿಟ್ಟು ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ ನಮಗೆ ಫಾರ್ಮುಲಾ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ನೋಡಿ, ಹೆಂಗಿದ್ರೆ ಇಲ್ಲೇನು ಕೊಟ್ಟಿದ್ದಾನೆ, 2x ಅಂತ ಇದೆ. ನಾನು ಏನ್ ಮಾಡ್ತೀನಿ, ಫಸ್ಟ್ ಎ ಅಂತ, ಲೈಕ್ 2a ಆಯ್ತು, ಈಸ್ ಈಕ್ವಲ್ ಟು 2ab. ಬಿ ವ್ಯಾಲ್ಯೂ ಏನ್ ಬರುತ್ತೆ, 2 ಕ್ಯಾನ್ಸಲ್ ಆಗ್ಬಿಟ್ಟು ಬಿ ವ್ಯಾಲ್ಯೂ 2a ಕ್ಯಾನ್ಸಲ್ ಆಗುತ್ತೆ ಎರಡು. ಬಿ ವ್ಯಾಲ್ಯೂ 1 ಇತ್ತು. ಈ 1 ಅನ್ನ ನಾನು ವಿತ್ ಸ್ಕ್ವೇರ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಇಂಟಿಗ್ರೇಷನ್ -1 to 1 dx, ನ್ಯೂಮರೇಟರ್ ಆಸ್ ಇಟ್ ಇಸ್, ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್, ಅಥವಾ ನಾನು ಇದನ್ನೇ 5 ಇದೆಯಲ್ಲ, ಇದನ್ನೇ ನಾನು ಚೇಂಜ್ ಮಾಡ್ಕೋಬಹುದು, 1 + 4 ಅಂತ ಕೂಡ ತಗೋಬಹುದು. ಇವಾಗ ನೋಡಿ ಏನಾಗುತ್ತೆ, ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್, ಎ ಅಂದ್ರೆ ಎಕ್ಸ್ ಇದೆ, ಬಿ ಅಂತಂದ್ರೆ 1 ಇದೆ. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಫುಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಟರ್ಮ್. ಇವಾಗ ಏನಾಗುತ್ತೆ, ಇಂಟಿಗ್ರೇಷನ್ -1 to 1 dx ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್, ನೋಡಿ 4 ಇದೆಯಲ್ಲ, ಅದನ್ನ ನಾನು 2 ಸ್ಕ್ವೇರ್ ಅಂತ ಕೂಡ ತಗೋಬಹುದು, ಬಿಕಾಸ್ 2 2s 4 ಅಂತ. ಇವಾಗ ಸಬ್ಸ್ಟಿಟ್ಯೂಷನ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಏನ್ ಬರುತ್ತೆ ಇಲ್ಲಿ, ಪುಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಟಿ ಅಂತ. ಪುಟ್ ಮಾಡಿದ್ಮೇಲೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ ಇವಾಗ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ 1 ಪ್ಲಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ 0 ಈಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ dt ಬೈ dx ಈಸ್ ಈಕ್ವಲ್ ಟು 1 ಇಂಟು dx ಅನ್ನ 1 + 0 ಅಂತಂದ್ರೆ 1 ಬರುತ್ತೆ, dx ಅನ್ನ ಈ ಕಡೆ ತಗೊಂಡ್ರೆ ಇಂಟು dx ಈಸ್ ಈಕ್ವಲ್ ಟು dt. ಏನ್ ಬರುತ್ತೆ ನನಗೆ, dx ಈಸ್ ಈಕ್ವಲ್ ಟು dt ಅಂತ. ಇಲ್ಲಿ ನೋಡಿ ಏನಿತ್ತು ನನಗೆ, ಐ. ಇವಾಗ
ಈವನ್ ನಾನು ಎಕ್ಸ್ ವ್ಯಾಲ್ಯೂ ಎಕ್ಸ್ ವೇರಿಯೇಬಲ್ ಎಕ್ಸ್ ತಗೊಂಡಾಗ ಇಂಟರ್ವಲ್ -1 to 1 ಇತ್ತಲ್ಲ, ಸೊ ಚೇಂಜ್ ಮಾಡ್ಕೋಬೇಕು. ವೇರಿಯೇಬಲ್ 1 ಎಕ್ಸ್ ಈಸ್ ಈಕ್ವಲ್ ಟು -1 ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ ನನಗೆ? -1 + 1 ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ತಗೊಂಡಿದ್ದೀವಲ್ಲ, ಟಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಈ ಪ್ಲೇಸ್ ಅಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕಿದಾಗ ಟಿ ವ್ಯಾಲ್ಯೂ 0. ಅದೇ ತರ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಅಪ್ಪರ್ ಲಿಮಿಟ್. ಸೊ ಟಿ ವ್ಯಾಲ್ಯೂ ಏನ್ ಬರುತ್ತೆ ನನಗೆ? 1 + 1 ಈಸ್ ಈಕ್ವಲ್ ಟು 2 ಅಂತ. ಸೊ ಇವಾಗ integration -1 to 1 dx divided by x plus 1 whole square plus 2 square is equal to ಏನಾಗುತ್ತೆ? ಇಲ್ಲಿ ನೋಡಿ, t varies from ವೇರಿಯೇಬಲ್ ಟಿ ಇದೆಯಲ್ಲ, ಟಿ ವೇರೀಸ್ ಫ್ರಾಮ್ 0 to 2 ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಇಂಟಿಗ್ರೇಷನ್ 0 to 2 dx ಅಂತಂದ್ರೆ ಏನಿದೆ ನೋಡಿ ಇಲ್ಲಿ, dt ಡಿವೈಡೆಡ್ ಬೈ x plus 1 whole square ಅಂದ್ರೆ x plus 1 ಅಂದ್ರೆ ಏನ್ ತಗೊಂಡಿದ್ವಿ ನೋಡಿ? ಟಿ ಅಂತ. ಸೊ ಇಲ್ಲಿ ಏನ್ ಬರುತ್ತೆ ನಮ್ಗೆ? ಟಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸೊ ಇಲ್ಲಿ ನೋಡಿ ಏನ್ ಬಂತು ನನಗೆ? ಇಂಟಿಗ್ರೇಷನ್ 0 to 2 dt ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸೊ ಇಲ್ಲಿ ಯಾವೊಂದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಇಂಟಿಗ್ರೇಷನ್ p to q dx ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ? 1/a ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಲಿಮಿಟ್ಸ್ ಏನ್ ಬರುತ್ತೆ? p to q. ಸೊ ಇಲ್ಲಿ ಜನರಲ್ ಆಗಿ ತಗೊಂಡಿದ್ದೀವಿ p to q. ಸೊ ಇಲ್ಲಿ ಯಾವ್ದು ಇರುತ್ತಲ್ಲ ಆ ಇಂಟಿಗ್ರಲ್ಸ್ ಅನ್ನ ಯೂಸ್ ಮಾಡ್ಬೋದು, ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್. ಸೊ ಇಲ್ಲಿ ಏನ್ ಬರುತ್ತೆ ಹಂಗಿದ್ರೆ? ಎಕ್ಸ್ ಅಂತಂದ್ರೆ ಇಲ್ಲಿ ನೋಡಿ ಏನಿದೆ ನಮ್ಗೆ? ಟಿ. ಎ ಅಂತಂದ್ರೆ ಏನಿದೆ? 2 ಸ್ಕ್ವೇರ್ 2 ಅಂತ ಇದೆ. ಸೊ ನೋಡಿ ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಮಾಡಿದ್ರೆ ಏನ್ ಬರುತ್ತೆ ಇಲ್ಲಿ? ಟ್ಯಾನ್ ಇನ್ವರ್ಸ್ ಟಿ 1/a ಅಲ್ಲ, 1/a ಅಂತಂದ್ರೆ ಇಲ್ಲಿ ಏನ್ ಬರುತ್ತೆ? 1/2. ಸೊ ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಅಪ್ಲೈ ಮಾಡ್ಕೊಂಡಾಗ ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು 1/a ಟ್ಯಾನ್ ಇನ್ವರ್ಸ್ ಟಿ ಬೈ 2. ಎ ಅಂತಂದ್ರೆ ಇಲ್ಲಿ ಏನಿದೆ ನಮ್ಗೆ? 2. ಸೊ ಇಂಟರ್ವಲ್ಸ್ ಏನಿದೆ? 0 to 2. ಸೊ 1/2 ಒಂದು ನಿಮಿಷ ಇನ್ನೊಂದ್ಸರಿ ನೀಟಾಗಿ ಬರೀತೀನಿ. ಟಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇದೆ. ಸೊ ಇಲ್ಲಿ ನೋಡಿ ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಮಾಡಿದ್ರೆ 1/a ಅಂದ್ರೆ 1/2, a is equal to 2 ಇದೆ, ಇಂಟು ಟ್ಯಾನ್ ಇನ್ವರ್ಸ್ ಟಿ ಎಕ್ಸ್ ಅಂದ್ರೆ ಟಿ ಡಿವೈಡೆಡ್ ಬೈ ಎ ಅಂದ್ರೆ 2. ಸೊ ಇಂಟರ್ವಲ್ಸ್ ಏನಿದೆ? 0 to 2. ಸೊ ಇವಾಗ 1/2 ಆಸ್ ಇಟ್ ಈಸ್, ಇಂಟರ್ವಲ್ ಟ್ಯಾನ್ ಇನ್ವರ್ಸ್ ಅಪ್ಪರ್ ಲಿಮಿಟ್ 2/2 ಮೈನಸ್ ಟ್ಯಾನ್ ಇನ್ವರ್ಸ್ ಲೋವರ್ ಲಿಮಿಟ್ 0/2. ಸೊ ಸಿಂಪ್ಲಿಫಿಕೇಶನ್ 1/2 as it is into tan inverse 2 ones are 2 ones. So in ಬರುತ್ತೆ 1 minus tan inverse of 0 by anything is 0. So value ಗೊತ್ತಿರಬೇಕು. ಯಾವ್ಯಾವುದು ವ್ಯಾಲ್ಯೂ? ಒಂದು tan inverse of 0 ಅಂತಂದ್ರೆ 0 because tan 0 is a 0 ಇದೆ. ಆಮೇಲೆ tan inverse of 1 ಅಂತಂದ್ರೆ π/4 because tan π/4 is a 1 ಇದೆ. ಸೊ ಅದೇ ಇನ್ವರ್ಸ್ ತಗೊಂಡಾಗ tan inverse 1 is a π/4. ಸೊ ಈಸ್ ಈಕ್ವಲ್ ಟು ಏನ್ ಬರುತ್ತೆ? 1/2 ಇಂಟು tan inverse 1 ಅಂದ್ರೆ π/4 ಮೈನಸ್ tan inverse 0 ಅಂತಂದ್ರೆ 0 ಈಸ್ ಈಕ್ವಲ್ ಟು 1/2 ಇಂಟು π/4 ಮೈನಸ್ 0 ಅಂತಂದ್ರೆ ಏನಾಗುತ್ತೆ ನಮ್ಗೆ?
pi by 4. So multiplication. 1 into pi, 2 into 4, 8. So answer ಏನು ಬರುತ್ತೆ ನಮಗೆ pi by 8. ಸೊ ಕ್ವಶನ್ ಏನಿತ್ತು ನೋಡೋಣ. 7th ಕ್ವಶನ್ ಎಕ್ಸರ್ಸೈಸ್ 7.9. ಇವ್ಯಾಲ್ಯುಯೇಟ್ ದ integration minus 1 to 1 dx divided by x square plus 2x plus 5 by substitution ಅಂತ ಕೇಳಿದಾನೆ. ಸೊ ಫಸ್ಟ್ ಏನ್ ಮಾಡಿದೆ, I is equal to integration as it is. Integration minus 1 to 1 dx divided by x square plus 2x plus 5 ಅಂತ. ಸೊ ಇಲ್ಲಿ ನೋಡಿ, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ. ಸೊ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ ಬರೋದಿಲ್ಲ. ಅದಕ್ಕೆ ನಾನು ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ತಗೋಬೇಕಾದ್ರೆ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ನೋಡಿ x ಸ್ಕ್ವೇರ್ ಪ್ಲಸ್ 2x 5 ಅನ್ನ ನಾನು 1 ಪ್ಲಸ್ 4 ಅಂತ ಸ್ಪ್ಲಿಟ್ ಮಾಡಿ, ಏನಕ್ಕಂದ್ರೆ ಬಿ ವ್ಯಾಲ್ಯೂ ನನ್ಗೆ ಏನ್ ಬರುತ್ತೆ ಇಲ್ಲಿ 1 ಅಂತ ಬರುತ್ತೆ. ಸೊ ಅವಾಗ ನೋಡಿ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಏನ್ ಬರುತ್ತೆ ನನಗೆ x ಪ್ಲಸ್ 1 ಹೋಲ್ ಸ್ಕ್ವೇರ್ ಬರುತ್ತೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ. ಪ್ಲಸ್ 4 ಅಂತಂದ್ರೆ 4 ಅನ್ನ ನಾನು 2 ಸ್ಕ್ವೇರ್ ಅಂತ ತಗೊಂಡಿದ್ದೀನಿ. ಸೊ ಇವಾಗ ಏನ್ ಬಂತು ನನಗೆ, ಇಂಟಿಗ್ರೇಷನ್ I is equal to integration minus 1 to 1 dx divided by x plus 1 whole square plus 2 square. ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್, ಪುಟ್ x plus 1 is equal to t. ಸೊ ಡಿಫರೆನ್ಸಿಯೇಷನ್ ಮಾಡಿದಾಗ x ಡಿಫರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು x ಇದೆ ಇಲ್ಲಿ. ಸೊ 1 ಬರುತ್ತೆ. ಸೊ ಕಾನ್ಸ್ಟೆಂಟ್ ಡಿಫರೆನ್ಸಿಯೇಷನ್ 0. ಡಿಫರೆನ್ಸಿಯೇಷನ್ t ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ dt by dx. ಸೊ ಇಲ್ಲಿ dx ಮತ್ತೆ dt ಸಪರೇಟ್ ಮಾಡ್ಕೊಂಡಾಗ dx is equal to dt. ಸೊ ವೇರಿಯೇಬಲ್ ಅನ್ನ ಟ್ರಾನ್ಸ್ಫರ್ ಮಾಡಿದಾಗ ನಾವು ಎಕ್ಸ್ ವ್ಯಾಲ್ಯೂವನ್ನ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡ್ಬಿಟ್ಟು ಟಿ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು. ಸೊ ಎಕ್ಸ್ ಮೈನಸ್ 1 ಇದ್ದಾಗ ಟಿ ನೋಡಿ ನಾವೇನ್ ತಗೊಂಡಿದ್ವಿ x ಪ್ಲಸ್ 1 ಅಂತ. ಸೊ ಮೈನಸ್ 1 ಪ್ಲಸ್ 1 is 0. ಅದೇ x is equal to 1 ಅಪ್ಪರ್ ಲಿಮಿಟ್. ಸೇಮ್ 1 ಪ್ಲಸ್ 1 t is equal to ಏನಾಗುತ್ತೆ 2. ಸೊ t ವೇರೀಸ್ ಫ್ರಮ್ 0 to 2. ಇಂಟಿಗ್ರೇಷನ್ ಕ್ವಶನ್ ಏನಿದೆ ನಮಗೆ, ಮೈನಸ್ 1 to 1 dx divided by x plus 1 whole square plus 2 square is equal to ಇಂಟಿಗ್ರೇಷನ್ 0 to 2. ಬಿಕಾಸ್ ಟಿ ತಗೊಂತಾ ಇದೀವಿ, ಟಿ ಏನಾಗ್ತದೆ 0 to 2. ಸೊ dt ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಬಿಕಾಸ್ x ಪ್ಲಸ್ 1 ಅಂತಂದ್ರೆ ಏನ್ ತಗೊಂಡಿದ್ವಿ ನಾವು ಟಿ. ಇವಾಗ ಪರ್ಟಿಕ್ಯುಲರ್ ಫಂಕ್ಷನ್ ಯಾವ್ದಿದೆ, ಇಂಟಿಗ್ರೇಷನ್ p to q dx ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಏನಾಗುತ್ತೆ ನನಗೆ 1 by a ಇಂಟು ಟ್ಯಾನ್ ಇನ್ವರ್ಸ್ x by a ಇಂಟರ್ವಲ್ಸ್ p to q ಅಂತ. ಸೊ ಇಲ್ಲಿ ನೋಡಿ a ಅಂತಂದ್ರೆ ಏನಿದೆ ನಮ್ಗೆ 2, x ಅಂದ್ರೆ t. ಸೊ 1 by 2 into tan inverse t by 2 interval 0 to 2. ಸೊ ನೋಡಿ 1 by 2 as it is, tan inverse first upper limit 2 by 2 minus tan inverse lower limit 0 by 2. ಸೊ ನೋಡಿ 1 by 2 as it is, tan inverse 1 2 cancel ಆಗುತ್ತೆ. ಇನ್ವರ್ಸ್ tan inverse 1 ಅಂದ್ರೆ pi by 4 because tan 45 degrees 1 ಇದೆ. ಸೊ ಅದೇ ಇನ್ವರ್ಸ್ ತಗೊಂಡಾಗ tan inverse 1 is pi by 4 minus tan inverse 0 is 0. So simplification ಏನ್ ಬರುತ್ತೆ ಆನ್ಸರ್ ನಮಗೆ pi by 8. 7th ಕ್ವಶನ್ ಆನ್ಸರ್ ನೋಡಿ, ಎಕ್ಸರ್ಸೈಸ್ 7.9. ನೆಕ್ಸ್ಟ್ ನೋಡಿ 8th ಒನ್ ಎಕ್ಸರ್ಸೈಸ್ 7.9 ಅಲ್ಲಿ 8th ಕ್ವಶನ್ ಏನಿದೆ, ಇವ್ಯಾಲ್ಯುಯೇಟ್ ದ ಇಂಟಿಗ್ರೇಷನ್ 1 to 2 1 by x minus 1 by 2x square into e to the power 2x into dx by substitution method ಅಂತ ಇದೆ. ಸೊ ಫಸ್ಟ್ ಏನ್ ಮಾಡೋಣ, I is equal to, ಸೊ I is equal to ತಗೊಂಡಾಗ ಏನ್ ಬರುತ್ತೆ, ಇಂಟಿಗ್ರೇಷನ್ 1 to 2 as it is 1 by x minus 1 divided by 2 into x square into e to the power 2x into dx. ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರೋದ್ರಿಂದ e to the power 2x ಇದೆಯಲ್ಲ, ಸೊ ಇದನ್ನ ನಾನು ಏನ್ ಮಾಡ್ತೀನಿ, ವೇರಿಯೇಬಲ್ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಪುಟ್ 2x is equal to t ಅಂತ. ಸೊ ನೋಡಿ ಇಲ್ಲಿ ನಾನು x ಅನ್ನ ಸಪರೇಟ್ ಮಾಡಿದ್ರೆ ನನ್ಗೆ ಏನ್ ಬರುತ್ತೆ t by 2 ಅಂತ. ಸೊ ಇಲ್ಲೇ ನೋಡಿ x ಸಪರೇಟ್ ಮಾಡಿದ್ರೆ 2 ಈ ಕಡೆ ಕಳಿಸ್ಕೊಂಡ್ರೆ t ಡಿವೈಡೆಡ್ ಬೈ 2. ಸೊ ಇದಕ್ಕೆ ನೋಡಿ ಡಿಫ್ರೆನ್ಶಿಯೇಷನ್ ಮಾಡಿದ್ರೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಅವಾಗ ಏನ್ ಬರುತ್ತೆ 2 as it is. ಡಿಫ್ರೆನ್ಶಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ 1 ಬರುತ್ತೆ, ಈಸ್ ಈಕ್ವಲ್ ಟು ಡಿಫ್ರೆನ್ಶಿಯೇಷನ್ ಆಫ್ t with respect to x ಅಂದ್ರೆ dt divided by dx. ಸೊ ಇವಾಗ 2 into 1 2 is equal to dt by dx. ಸೊ ಇವಾಗ dx ಮತ್ತೆ dt ಅನ್ನ ಸಪರೇಟ್ ಮಾಡ್ಕೊಂಡು, ಸೊ dx dt ಮತ್ತೆ ಸಪರೇಟ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ,
ಡಿ ಎಕ್ಸ್ ಈ ಕಡೆ ಕಳಿಸ್ಕೊಂಡ್ಬಿಟ್ಟು ಡಿ ಟಿ ಆಸ್ ಇಟ್ ಈಸು ಮತ್ತು ಈ 2 ಅನ್ನು ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ 2. ಸೊ ಇವಾಗ ನೋಡಿ ಎಕ್ಸ್ ವ್ಯಾಲ್ಯೂ ತಗೊಂಡ್ಬಿಟ್ಟು ಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲ ಇಂಟರ್ವಲ್ಸು. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1 ಆದರೆ ಟಿ ವ್ಯಾಲ್ಯೂ ನೋಡಿ, ಟಿ ಅಂದರೆ ಏನು ತಗೊಂಡಿದ್ವಿ ನಾವು 2 ಇಂಟು ಎಕ್ಸ್ ಅಂತ, 2 ಇಂಟು 1 ಈಸ್ ಈಕ್ವಲ್ ಟು 2 ಅಂತ. ಸೊ ಅದೇ ಥರ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ, ಎಕ್ಸ್ ಈಸ್ ಈಕ್ವಲ್ ಟು 2 ಅಂತಂದರೆ ಟಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, 2 ಇಂಟು 2, ಎಕ್ಸ್ ಪ್ಲೇಸಲ್ಲಿ 2 ಹಾಕಿದಾಗ 4. ಸೊ ನೋಡಿ ಟಿ ವೇರೀಸ್ ಫ್ರಾಮ್ ಏನಾಯಿತು, ಟಿ ವೇರೀಸ್ ಫ್ರಾಮ್ 2 to 4. ಸೊ ಇವಾಗ ನೋಡಿ ಇಂಟಿಗ್ರೇಷನ್ ಏನಾಗುತ್ತೆ, therefore integration 1 to 2 dx. ಓಕೆ, ಫಸ್ಟ್ 1 by x ಇದೆಯಲ್ಲ, 1 by x ಮೈನಸ್ 1 by 2x ಸ್ಕ್ವಯರ್ ಇಂಟು e to the power 2x ಇಂಟು dx ಈಸ್ ಈಕ್ವಲ್ ಟು ನೋಡಿ ಇಂಟಿಗ್ರೇಷನ್ ಏನಾಯಿತು, ಟಿ ವೇರಿಯೇಬಲ್ ಟಿ ಎಕ್ಸ್ ಇಂದ ಟಿ ಟ್ರಾನ್ಸ್ಫರ್ ಮಾಡಿದಾಗ 2 to ಇಂಟರ್ವಲ್ಸ್ ಏನು ಬಂತು 2 to 4. ಸೊ 1 ಡಿವೈಡೆಡ್ ಬೈ ಎಕ್ಸ್ ಅಂದರೆ ಏನಿದೆ ನೋಡಿ ಟಿ ಬೈ 2, ಇಲ್ಲಿ ತಗೊಂಡಿದ್ವಲ್ಲ ಟಿ ವ್ಯಾಲ್ಯೂ 2x ಈಸ್ ಈಕ್ವಲ್ ಟಿ ತಗೊಂಡಾಗ ಎಕ್ಸ್ ಸಪ್ರೇಟ್ ಮಾಡಿದ್ರೆ ಟಿ ಬೈ 2 ಮೈನಸ್ 1 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಸ್ಕ್ವೇರ್ ಅಂತಂದರೆ ಟಿ ಬೈ 2 ಹೋಲ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ 2x ಅಂದರೆ ಏನಾಗುತ್ತೆ ಇ ಟು ದಿ ಪವರ್ ಟಿ ಇಂಟು ಡಿ ಎಕ್ಸ್ ಅಂದರೆ ಏನಿದೆ ನೋಡಿ ಡಿ ಟಿ ಬೈ 2, ಇಲ್ಲಿದೆ ನೋಡಿ ಡಿ ಎಕ್ಸ್ ಅಂದರೆ ಡಿ ಟಿ ಬೈ 2. ಸೊ ಎಲ್ಲ ವ್ಯಾಲ್ಯೂವನ್ನು ಎಕ್ಸ್ ಇಂದ ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ನೋಡಿ ಇಂಟಿಗ್ರೇಷನ್ 2 to 4 ಅಂತ ಇದೆ. ಸೊ ಇಲ್ಲಿ ನೋಡಿ 1 by t by 2 ಅಂತ ಇದೆಯಲ್ಲ, ಸೊ ಏನಾಗುತ್ತೆ ನಮಗೆ ರೆಸಿಪ್ರೋಕಲ್ ತಗೊಂಡಾಗ 2 by t ಮೈನಸ್ 1 ಡಿವೈಡೆಡ್ ಬೈ 2 ಇಂಟು ನೋಡಿ ಇಲ್ಲಿ ಟಿ ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದರೆ ಇಂಟು ಟಿ ಬೈ 4 ಅಂದರೆ ಟಿ ಸ್ಕ್ವೇರ್ ಬೈ 4 ಇಂಟು ಇ ಟು ದಿ ಪವರ್ ಟಿ ಇಂಟು ಡಿ ಟಿ ಡಿವೈಡೆಡ್ ಬೈ 2 ಆಸ್ ಇಟ್ ಈಸ್. ಸೊ ಇಲ್ಲಿ ನೋಡಿ ಇನ್ನು ಇಲ್ಲಿ ಒಳಗಡೆ ಬ್ರಾಕೆಟ್ ಒಳಗಡೆ ಇರೋ ಸಿಂಪ್ಲಿಫಿಕೇಶನ್ ಮಾಡಾದ್ಮೇಲೆ ಇಂಟಿಗ್ರೇಷನ್ ಮಾಡಬೇಕು. 2 to ಇಂಟಿಗ್ರೇಷನ್ 2 to 4 2 ಡಿವೈಡೆಡ್ ಬೈ ಟಿ ಮೈನಸ್ ಇಲ್ಲಿ ನೋಡಿ 2 1s 2 2s. ಸೊ ಏನಾಗುತ್ತೆ 2 ಡಿವೈಡೆಡ್ ಬೈ ಟಿ ಸ್ಕ್ವೇರ್, ಸಾರಿ 1 ನಿಮಿಷ, 4 ಸ್ಕ್ವೇರ್ ಅಲ್ಲ ಇದು ಟಿ ಬೈ 2 ಸ್ಕ್ವೇರ್ ಇದೆಯಲ್ಲ, ಸೊ 4 ಮಾತ್ರ ಅದು ಇಂಟು ಇ ಟು ದಿ ಪವರ್ ಟಿ ಇಂಟು ಡಿ ಟಿ ಬೈ 2. ಸೊ ಇಲ್ಲಿ ನೋಡಿ 1 by 2 ಇದೆಯಲ್ಲ, ಅದನ್ನು ಕಾನ್ಸ್ಟೆಂಟ್ ಇರೋದ್ರಿಂದ ಇಲ್ಲಿ ಏನು ಮಾಡ್ತೀನಿ ನಾನು ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 2 to 4 1 by 2. ಇಲ್ಲಿ ನೋಡಿ ಇಲ್ಲಿನೂ 2 ಇದೆ, ಇಲ್ಲಿ 2 ಇದೆ, ಸೊ ಕಾಮನ್ ತಗೊಂಡಾಗ ಏನು ಬರುತ್ತೆ ನನಗೆ ರಿಮೈನಿಂಗ್ 1 by t ಮೈನಸ್ 1 by t ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಟಿ ಇಂಟು ಡಿ ಟಿ. ಸೊ ನೋಡಿ ಇವಾಗ ಏನು ಬರುತ್ತೆ ಈಸ್ ಈಕ್ವಲ್ ಟು 2 2 ಕ್ಯಾನ್ಸಲ್ ಆಗುತ್ತೆ, ಇಂಟಿಗ್ರೇಷನ್ 2 to 4 e to the power t into 1 by t minus 1 by t square into dt ಅಂತ. ಸೊ ರಿಅರೇಂಜ್ ಮಾಡಿ ಬರ್ತಿದ್ದೀನಿ, ಇಲ್ಲೇನೆ ಏನು ಚೇಂಜ್ ಮಾಡಿಲ್ಲ. ಸೊ ಅದೇ ಎಲ್ಲಿರೋದು ಇ ಟು ದಿ ಪವರ್ ಇಂಟು ಇತ್ತಲ್ಲ ಫಸ್ಟ್, ಅಂದರೆ ಎ ಇಂಟು ಬಿ ಇಸ್ ಬಿ ಇಂಟು ಎ ಇರುತ್ತಲ್ಲ ಆ ಥರ. ಸೊ ಇವಾಗ ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಇದೆ, ಆ ಒಂದು ಫಾರ್ಮನ್ನು ಇಲ್ಲಿ ಯೂಸ್ ಮಾಡ್ಕೊತೀನಿ. ಏನಿದೆ ನೋಡಿ ಪಕ್ಕದಲ್ಲಿ ಬರೀತೀನಿ, ಇಂಟಿಗ್ರೇಷನ್ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿರುತ್ತೆ ನಮಗೆ ಇ ಟು ದಿ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಎನ್. ಸೊ ನೋಡಿ ಇಲ್ಲಿ
ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ ನನಗೆ 1/t. ಸೊ ಅದೇ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಏನು ಬರುತ್ತೆ -1/t². ಯಾವ ಥರ ಡಿಫ್ರೆನ್ಷಿಯೇಷನ್ ಅಂದರೆ ಇಲ್ಲಿ ನೋಡಿ ಬರೀತೀನಿ. ಡಿಫ್ರೆನ್ಷಿಯೇಷನ್ ಆಫ್ 1/x ಅಂತ ತಗೊಂಡ್ರೆ ಏನಾಗಿರುತ್ತೆ ಅದು ಡಿಫ್ರೆನ್ಷಿಯೇಷನ್ ಆಫ್ x⁻⁻1 ಆಗಿರುತ್ತೆ. ಸೊ ಇಲ್ಲೇನು ಬರುತ್ತೆ is equal to -1 into x⁻⁻1 -1 is equal to -1 into x⁻⁻2. ಸೊ -1 ಡಿವೈಡೆಡ್ ಬೈ ಇಲ್ಲಿ ನೋಡಿ ಪವರ್ ಅನ್ನ ಪಾಸಿಟಿವ್ ಬರ್ಬೇಕಂದ್ರೆ ನಾವು ಏನು ಮಾಡ್ತೀವಿ ನ್ಯೂಮರೇಟರ್ ಇಲ್ಲದನ್ನ ಡಿನಾಮಿನೇಟರ್ ತಗೊಂತೀವಿ. ಸೊ ಏನು ಬರುತ್ತೆ ಇವಾಗ is equal to -1 ಡಿವೈಡೆಡ್ ಬೈ x² ಅಂತ. ಯಾವುದನ್ನ ಇಂಟಿಗ್ರೇಷನ್ 1 ಡಿವೈಡೆಡ್ ಬೈ ಎಕ್ಸ್ ಅನ್ನ ಡಿಫ್ರೆನ್ಷಿಯೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಮಾಡಿದಾಗ -1 ಡಿವೈಡೆಡ್ ಬೈ x². ಸೊ ಇಲ್ಲಿ ಟಿ ಇರೋದ್ರಿಂದ -1 ಡಿವೈಡೆಡ್ ಬೈ t² ಅಂತ. ಸೊ ಇವಾಗ ಏನು ಬರುತ್ತೆ ಅಂತಿದ್ರೆ ನಮಗೆ ಇಂಟಿಗ್ರೇಷನ್ 2 to 4 e to the power t 1/t -1/t² into dt is equal to e to the power t into f of x. ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ e to the power x into f of x ಏನಿದೆ ನನಗೆ 1/t. ಸೊ ಇಂಟರ್ವಲ್ಸ್ ಏನಿದೆ 2 to 4. ಸೊ ಫಸ್ಟ್ ಏನಾಗಿದೆ ನನಗೆ ಅಪ್ಪರ್ ಲಿಮಿಟ್ e to the power 4 into 1 divided by 4 minus e to the power 2 into 1 divided by 2. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡಿದಾಗ e to the power 4 divided by 4 minus e to the power 2 ಅಂದ್ರೆ e ಸ್ಕ್ವೇರ್ ಅಂತಾನು ಹೇಳ್ಬೋದು ಡಿವೈಡೆಡ್ ಬೈ 2 ಅಂತ. ಸೊ ಇಲ್ಲಿ ಇ ಸ್ಕ್ವೇರ್ ಕಾಮನ್ ತಗೋಬಹುದು. ನೋಡಿ ಇ ಸ್ಕ್ವೇರ್ ಕಾಮನ್ ತಗೊಂಡಾಗ ಏನಾಗುತ್ತೆ ಇಲ್ಲಿ ಇ ಸ್ಕ್ವೇರ್ ರಿಮೈನಿಂಗ್ ಇದೆ ಬಿಕಾಸ್ e to the power 4 ಇದೆ ಡಿವೈಡೆಡ್ ಬೈ 4 ಮೈನಸ್ 1 ಡಿವೈಡೆಡ್ ಬೈ 2 ಆರ್ ಅಂತ. ನೋಡಿ ಇದನ್ನಾದ್ರೂ ಬರೀಬಹುದು, ಇಲ್ಲ ಫರ್ದರ್ ಸಿಂಪ್ಲಿಫಿಕೇಶನ್ ಇದಾದ್ರೂ ತಗೋಬಹುದು. ಇಲ್ಲಿ LCM ಕೂಡ ತಗೋಬಹುದು. ನೋಡಿ ಏನಾಗುತ್ತೆ LCM ತಗೊಂಡಾಗ ಇದನ್ನೇ ಡೈರೆಕ್ಟ್ ಆಗಿನ ತಗೋಬಹುದು. e ಸ್ಕ್ವೇರ್ ಡಿವೈಡೆಡ್ ಬೈ 4 ಮೈನಸ್ 1/2. ಓಕೆ, ಡೈರೆಕ್ಟ್ ಆಗಿ ಇದನ್ನೇ ಬರೀಬಹುದು ಬಿಡು, ನಡೆಯುತ್ತೆ. ಸೊ ನೋಡಿ ಕ್ವಶನ್ ಏನಿದೆ ಇಲ್ಲಿ, evaluate the integration 1 to 2 1/x minus 1/2x² into e to the power 2x into dx by substitution ಅಂತ ಕೊಟ್ಟಿದ್ದಾನೆ. ಸೊ ಏನಿದೆ I is equal to integration 1 to 2 1/x minus 1/2x² into e to the power 2x into dx. So put 2x is equal to t ಅಂತ, ಬಿಕಾಸ್ e to the power 2x ಇದೆಯಲ್ಲ, ಸೊ ಅದಕ್ಕೆ 2x is equal to t. ಈ x 2x ಅನ್ನು ನಾನು t ಗೆ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದೀನಿ. ಸೊ ಇವಾಗ ಡಿಫರೆನ್ಷಿಯೇಷನ್ ಮಾಡಿದ್ರೆ ಡಿಫರೆನ್ಷಿಯೇಷನ್ ಆಫ್ 2x 2 ಆಸ್ ಇಟ್ ಇಸ್ x ಡಿಫರೆನ್ಷಿಯೇಷನ್ 1, ಆಮೇಲೆ t ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ x ಅಂದ್ರೆ dt by dx. ಸೊ ಏನ್ ಬರುತ್ತೆ ಇವಾಗ 2 is equal to dt by dx. ಸೊ ನಮಗೆ dx ಮತ್ತೆ dt ಅನ್ನ ಸಪರೇಟ್ ಮಾಡ್ಕೊಂಡ್ರೆ dx is equal to dt by 2 ಅಂದ್ರೆ 2 ಈ ಕಡೆ ಹೋಗುತ್ತೆ, dx ಈ ಕಡೆ ತಗೊಂಡು, ಈ ಕಡೆ ಮಲ್ಟಿಪ್ಲೈ ಇರೋದು ಡಿವಿಷನ್ ಆಗುತ್ತೆ, ಈ ಕಡೆ ಡಿವಿಷನ್ ಇರೋದು ಮಲ್ಟಿಪ್ಲೈ ಆಗುತ್ತೆ. ಇವಾಗ ಎಕ್ಸ್ ಇಲ್ಲೇನಿರುತ್ತೆ ಎಕ್ಸ್ ಇತ್ತಲ್ಲ, ನಾವು ಟಿ ಟ್ರಾನ್ಸ್ಫರ್ ಮಾಡ್ಕೊಂತ ಇದೀವಿ. ಅವಾಗ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಟಿ ಏನ್ ಬರುತ್ತೆ ನಮಗೆ 2, ಅದೇ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಟಿ ವ್ಯಾಲ್ಯೂ ಏನ್ ಬರುತ್ತೆ 4. ಬಿಕಾಸ್ ಈ ಪ್ಲೇಸ್ ಅಲ್ಲಿ 2x ಪ್ಲೇಸ್ ಅಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ 1 ಮತ್ತೆ 2 ಆಗಿದಾಗ t varies from 2 to 4. So integration 1 to 2 1/x minus 1/2x² into e to the power 2x into dx is equal to ಏನಾಗುತ್ತೆ integration 2 to 4. So 1 by ಇಲ್ಲಿ ನೋಡಿ x ಪ್ಲೇಸ್ ಅಲ್ಲಿ ಏನಿದೆ ನನಗೆ ಇಲ್ಲಿ ಸಪರೇಟ್ ಮಾಡ್ಕೊಂಡಿದ್ದೀನಿ. 2x is equal to t ಅಂದ್ರೆ x is equal to t by 2. So t by 2 minus 2 into x² ಅಂತಂದ್ರೆ ಮತ್ತೆ x ವ್ಯಾಲ್ಯೂ t by 2 whole square into e to the power 2x ಅಂದ್ರೆ t. ಸೊ dx ಅಂದ್ರೆ dt by 2. ಇವಾಗ ಇಂಟಿಗ್ರೇಷನ್ 2 to 4 t by 2 1/t by 2 ರೆಸಿಪ್ರೋಕಲ್ 2/t ಮೈನಸ್ 1/2 into t by 2 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ
2 into t by 2 whole square ಅಂದರೆ t square by 4 into e to the power t into dt by 2. ನೆಕ್ಸ್ಟ್ ಇಂಟಿಗ್ರೇಷನ್ 2 to the power 4. ಇಲ್ಲಿ ನೋಡಿ 2 by t as it is. ಇಲ್ಲಿ 2 ones ನೋಡಿ t square by 4 ಅಂತಂದ್ರೆ 2 ones 2 2s. ಸೊ ಅವಾಗ t square by 2 ಬರುತ್ತೆ. ಸೊ ಅವಾಗ ರೆಸಿಪ್ರೋಕಲ್ ಏನಾಗುತ್ತೆ 2 by t square into e to the power t into dt by 2. ಸೊ ಇಂಟಿಗ್ರೇಷನ್ 2 to the power 2 to 4 1 by 2. ಇಲ್ಲಿ ನೋಡಿ ಎರಡು ಸೈಡ್ 2 ಇರೋದ್ರಿಂದ 2 ಕಾಮನ್ ತಗೊಂಡಾಗ 1 by t minus 1 by t square into e to the power t into dt. ಇಲ್ಲಿ ನೋಡಿ ಇಂಟಿಗ್ರೇಷನ್ 2 to 4 e to the power t 2 2 ಕ್ಯಾನ್ಸಲ್ ಆಗೋಯ್ತು 1 ಬಂತು ಮಾತ್ರ. ಸೊ 1 into e to the power et ಅಂದ್ರೆ e to the power t into 1 by t minus 1 by t square into dt. ಇಲ್ಲಿ ನೋಡಿ ಇದಕ್ಕೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ e to the power x into f of x plus f dash of x into dx ಏನಿದೆ ನಮಗೆ is equal to e to the power x into f of x plus c. ಸೊ ನೋಡಿ ಇವಾಗ f of x ಅಂತಂದ್ರೆ ಏನಿದೆ ನಮಗೆ ಇಲ್ಲಿ 1 by t. ಸೊ ಅದನ್ನ ಡಿಫರೆನ್ಸಿಯೇಷನ್ f dash of x ಮಾಡಿದಾಗ minus 1 by t square. ಸೊ ಇಂಟಿಗ್ರೇಷನ್ 2 to 4 e to the power t into 1 by t minus 1 by t square into dt is equal to ಏನು ಬರುತ್ತೆ. ಇಲ್ಲಿ ನೋಡಿ ಡಿಫ್ರೆನ್ಸಿಯೇಷನ್ ಆಫ್ 1 by x ಲೈಕ್ 1 by t ಅಂತ t ಅಂದ್ರೆ 1 by t ಅಂತ ತಗೋಬಹುದು ಇಲ್ಲ 1 by x ವೇರಿಯೇಬಲ್ ಯಾವ್ದಾದ್ರು ತಗೋಬಹುದು. ಸೊ ಅವಾಗ ಡಿಫ್ರೆನ್ಸಿಯೇಷನ್ ಮಾಡಿದಾಗ minus 1 by x square. ಸೊ ಇಲ್ಲಿ minus 1 by t square. ಅದಕ್ಕೆ ಏನು ಬರುತ್ತೆ ಇಲ್ಲಿ f of x e to the power x into f of x ಅಂದ್ರೆ e to the power t into f of x ಅಂದ್ರೆ 1 by t. ಸೊ ಇಂಟರ್ವಲ್ 2 to 4. ಸೊ e to the power 4 into 1 by 4 t ಪ್ಲೇಸ್ ಅಲ್ಲಿ 4 ಫಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ t ಪ್ಲೇಸ್ ಅಲ್ಲಿ ಲೋವರ್ ಲಿಮಿಟ್ 2 e ಸ್ಕ್ವೇರ್ into 1 by 2. ಸೊ e to the power 4 by 4 minus e ಸ್ಕ್ವೇರ್ by 2. ಅಥವಾ ಇಲ್ಲಿ ನೋಡಿ e ಸ್ಕ್ವೇರ್ e to the power 2 ಅಥವಾ e ಸ್ಕ್ವೇರ್ ಅನ್ನು ಕಾಮನ್ ತಗೊಂಡೆ ಇಲ್ಲಿ e ಸ್ಕ್ವೇರ್ ಕಾಮನ್ ರಿಮೈನಿಂಗ್ ಉಳಿಯುತ್ತೆ ಇಲ್ಲಿ 1 ಬರುತ್ತೆ. ಸೊ e ಸ್ಕ್ವೇರ್ by 4 minus 1 by 2. ದಿಸ್ ಇಸ್ ಆನ್ಸರ್. ಯಾವುದು 8th ಕ್ವಶನ್ ನೋಡಿ ಎಕ್ಸರ್ಸೈಸ್ 7.9. ನೆಕ್ಸ್ಟ್ ನೋಡಿ choose the correct answer in exercises 9 and 10 ಅಂತ. ಸೊ ಫಸ್ಟ್ 9th one ಇದೆ ಏನಿದೆ ನೋಡಿ 9th one the value of integral is integration 1 by 3 to 1 x minus x cube to the power 1 by 3 divided by x to the power 4 into dx ಅಂತ ಇದೆ. ಸೊ ಆಪ್ಷನ್ ಎ ಏನಿದೆ 6, ಆಪ್ಷನ್ ಬಿ 0, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತ ಇದೆ. ಸೊ ಇಲ್ಲಿ ಏನ್ ಮಾಡಬೇಕು ಫಸ್ಟ್ i is equal to ಅಂತ ತಗೊಂತೀನಿ. i is equal to ಏನಿದೆ ಇಂಟಿಗ್ರೇಷನ್ 1 by 3 to 1 x minus x cube to the power 1 by 3 divided by x to the power 4 into dx. ಸೊ ಇಲ್ಲಿ ನೋಡಿ ಇಂಟಿಗ್ರೇಷನ್ 1 by 3 to 1 ಈ ಬ್ರಾಕೆಟ್ ಒಳಗಡೆನೆ ನಾನು x ಕ್ಯೂಬ್ ಕಾಮನ್ ತಗೊಂಡ್ರೆ ಏನ್ ಬರುತ್ತೆ ನನಗೆ 1 by x square minus 1 whole to the power 1 by 3. ನೋಡಿ ಇಲ್ಲಿ ಕಾಮನ್ ತಗೊಂತ ಇದೆ ಒಳಗಡೆ ಟು ದಿ ಪವರ್ 1 by 3 ಆಸ್ ಇಟ್ ಈಸ್ ಇದೆ. ಸೊ ಬ್ರಾಕೆಟ್ ಒಳಗಡೆನೆ x ಕ್ಯೂಬ್ ಕಾಮನ್ ತಗೊಂಡ್ರೆ ಇಲ್ಲಿ ಆಲ್ರೆಡಿ 1x ಇದೆ. ಸೊ x ಕ್ಯೂಬ್ ಕಾಮನ್ ತಗೊಂಡ್ರೆ 1 divided by x square. ಇಲ್ಲಿ ನೋಡಿ ಸಪೋಸ್ x ಕ್ಯೂಬ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇಲ್ಲಿ x ಟರ್ಮ್ ಬರುತ್ತೆ ಇಲ್ಲಿ x ಕ್ಯೂಬ್ ಟರ್ಮ್ ಬರುತ್ತೆ. ಸೊ ಡಿವೈಡೆಡ್ ಬೈ ಏನಿದೆ x to the power 4 into dx as it is. ಸೊ ಇವಾಗ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ is equal to ಇಂಟಿಗ್ರೇಷನ್ 1 by 3 to 1 ನೋಡಿ ಇಲ್ಲಿ x ಕ್ಯೂಬ್ಗೆ 1 by 3 ಸಪರೇಟ್ ಪವರು ಮತ್ತೆ 1 by x square minus 1 to the power 1 by 3. 1 by 3 ಎರಡಕ್ಕೂ ಬರುತ್ತೆ ಇಲ್ಲಿ ಕಾಮನ್ ತಗೊಂಡಿದ್ದೀನಿಲ್ಲ ಈ ಟರ್ಮ್ಗೂ ಪವರು 1 by 3 ಬರುತ್ತೆ ಈ ಟರ್ಮ್ಗೂ ಪವರ್ 1 by 3 ಡಿವೈಡೆಡ್ ಬೈ x to the power 4 into dx. ಇವಾಗ ನೋಡಿ ಇಲ್ಲಿ x ಕ್ಯೂಬ್ ಇದು 1 by 3 ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟಿಗ್ರೇಷನ್ 1 by 3 to 1 x into 1 by x square minus 1 to the power 1 by 3 divided by x to the power 4 into dx. ಸೊ ನೋಡಿ ಇಲ್ಲಿ 1 time x ಇಲ್ಲಿ 1 time x ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರುತ್ತೆ ಇಂಟಿಗ್ರೇಷನ್ 1 by 3 to 1 1 by x square minus 1
ಟು ದಿ ಪವರ್ 1/3 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇಂಟು ಟಿ ಎಕ್ಸ್. ಸೊ ನೋಡಿ ಇವಾಗ ಸಿಂಪ್ಲಿಫಿಕೇಶನ್ ಆಯ್ತು. ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಬೋದು. ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ ಯಾವುದನ್ನ ಯೂಸ್ ಮಾಡಬೇಕು ಸಬ್ಸ್ಟಿಟ್ಯೂಷನ್ಗೆ? 1/x² ಮೈನಸ್ 1 ಈಸ್ ಈಕ್ವಲ್ ಟು ಏನಂತ ತಗೋಬೇಕು? ಟಿ ಎನ್. ಸೊ ಇವಾಗ ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇಲ್ಲಿ ನೋಡಿ ಪಕ್ಕದಲ್ಲಿ ಬರೀತೀನಿ. ಡಿಫ್ರೆನ್ಷಿಯೇಷನ್ ಯಾವುದನ್ನ ಮಾಡ್ಬೇಕು ಇವಾಗ? d/dx ಆಫ್ 1/x² ಅಂತಂದ್ರೆ ನಾನು ಯಾವ ತರ ತಗೋಬಹುದು? d/dx ಆಫ್ ಪವರ್ ನೋಡಿ ಇಲ್ಲಿ ಡಿನಾಮಿನೇಟರ್ ಇದೆ, ನನಗೆ ನ್ಯೂಮರೇಟರ್ ಬೇಕು ಅಂದ್ರೆ ಪವರ್ ಏನಾಗುತ್ತೆ? ನೆಗೆಟಿವ್. ಸೊ ಇವಾಗ ನಾನು ಡಿಫ್ರೆನ್ಷಿಯೇಷನ್ ಮಾಡ್ಬೋದು ಯೂಸಿಂಗ್ ಎಕ್ಸ್ ಟು ದಿ ಪವರ್ n ಡಿಫ್ರೆನ್ಷಿಯೇಷನ್ ಇದೆಯಲ್ಲ. ಸೊ ಏನ್ ಬರುತ್ತೆ? -2 ಇಂಟು ಎಕ್ಸ್ ಟು ದಿ ಪವರ್ -2 -1. ಸೊ -2 ಆಸ್ ಇಟ್ ಇಸ್. ಇಲ್ಲಿ ನೋಡಿ ಎಕ್ಸ್ ಟು ದಿ ಪವರ್ -3 ಇದೆ, ನನಗೆ ಪವರ್ ಪಾಸಿಟಿವ್ ಬೇಕು. ಸೊ ಏನಾಗುತ್ತೆ? 1 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ 3 ಅಥವಾ ಎಕ್ಸ್ ಕ್ಯೂಬ್ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ನೋಡಿ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹಂಗಿದ್ರೆ ನನಗೆ ಡಿಫ್ರೆನ್ಷಿಯೇಷನ್ ಆಫ್ 1/x² ಏನಾಗುತ್ತೆ? -2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ -2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ಇನ್ ಡಿಫ್ರೆನ್ಷಿಯೇಷನ್ ಆಫ್ 1 ಕಾನ್ಸ್ಟೆಂಟ್ ಏನಾಗಿರುತ್ತೆ? 0. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ dt/dx. ಸೊ ಇವಾಗ -2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು, ಅಥವಾ dx ಅನ್ನ ನಾನು ಈ ಕಡೆ ತಗೊಂಡ್ರೆ ಇಂಟು dx ಈಸ್ ಈಕ್ವಲ್ ಟು dt. ಬಟ್ ನೋಡಿ ಇಲ್ಲೇನಿದೆ ನಮಗೆ dx/x³ ಮಾತ್ರ ಇದೆ, -2 ಇಲ್ಲ. ಸೊ ನಾನು ಏನ್ ಮಾಡ್ತೀನಿ? dx ಡಿವೈಡೆಡ್ ಬೈ x³ ಇಲ್ಲೇ ಇಟ್ಬಿಟ್ಟು -2 ಅನ್ನ ನಾನು ಈ ಕಡೆ ತಗೊಂಡ್ರೆ ಏನಾಗುತ್ತೆ? dt ಡಿವೈಡೆಡ್ ಬೈ -2. ಇಲ್ಲಿರೋ ಮಲ್ಟಿಪ್ಲಿಕೇಶನ್ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ತಗೊಂಡಾಗ ನಮ್ಗೆ ಏನಾಗುತ್ತೆ? ಡಿವಿಷನ್ -2. ಸೊ ಇವಾಗ p ವೇರೀಸ್ 1x ಈಸ್ ಈಕ್ವಲ್ ಟು ಏನಿದೆ ಫಸ್ಟ್ ಲೋವರ್ ಲಿಮಿಟ್ 1/3. ಸೊ ಅವಾಗ ಟಿ ವ್ಯಾಲ್ಯೂ ಏನಾಗುತ್ತೆ ನನಗೆ? ನೋಡಿ ಟಿ ಏನಂತ ತಗೊಂಡಿದ್ದೆ? 1/x² -1 ಅಂತ. ಸೊ 1 ಡಿವೈಡೆಡ್ ಬೈ 1/3 ಹೋಲ್ ಸ್ಕ್ವೇರ್ -1. ಸೊ ಸಿಂಪ್ಲಿಫಿಕೇಶನ್ ಇಲ್ಲಿ ನೋಡಿ 1/3 ಅಂತಂದ್ರೆ ಏನಾಗುತ್ತೆ? ರೆಸಿಪ್ರೋಕಲ್ 3² / 1² ಈಸ್ ಈಕ್ವಲ್ ಟು 3/1 ಅಂದ್ರೆ 3 ಇರುತ್ತೆ. ಸೊ 3² ಅಂತಂದ್ರೆ 9/1 ಈಸ್ 9. 9 - 1 ಈಸ್ 8. ಅದೇ ತರ x ಈಸ್ ಈಕ್ವಲ್ ಟು 1 ಇದ್ದಾಗ t ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1² -1 ಈಸ್ ಈಕ್ವಲ್ ಟು ಏನಾಗುತ್ತೆ? 1/1 ಅಂದ್ರೆ 1 -1 ಈಸ್ 0. ಸೊ ನೋಡಿ ಅಪ್ಪರ್ ಲಿಮಿಟ್ ಏನ್ ಬರುತ್ತೆ? 0. ಲೋವರ್ ಲಿಮಿಟ್ ಏನ್ ಬರುತ್ತೆ ನಮಗೆ? 8 ಅಂತ. ಸೊ 8 to 0. ಇವಾಗ ನೋಡಿ ಇಂಟಿಗ್ರೇಷನ್ ಏನಾಗುತ್ತೆ? ಇಂಟಿಗ್ರೇಷನ್ 1/3 to 1 ಏನಿತ್ತು ಕ್ವಶನ್ ನೋಡಿ ಇಲ್ಲಿ? 1/x² 1/x² -1 ಟು ದಿ ಪವರ್ 1/3 ಡಿವೈಡೆಡ್ ಬೈ x³ ಇಂಟು dx ಈಸ್ ಈಕ್ವಲ್ ಟು ಎಕ್ಸ್ ಇಂದ ಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ವೇರಿಯೇಬಲ್. ಸೊ ಅವಾಗ ಏನಾಗುತ್ತೆ? ಇಂಟರ್ವಲ್ 8 to 0. 1/x² -1 ಅಂದ್ರೆ ಏನ್ ತಗೊಂಡಿದ್ವಿ? t ಟು ದಿ ಪವರ್ 1/3 ಇಂಟು dx/x³ ಈಸ್ ಈಕ್ವಲ್ ಟು ಏನಿದೆ ನಮಗೆ? dt ಡಿವೈಡೆಡ್ ಬೈ -2. ಸೊ ನೋಡಿ ಇವಾಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡಿದ್ಮೇಲೆ ನಾವು ಇಂಟಿಗ್ರೇಟ್ ಮಾಡ್ಬೋದು. ಸೊ ಏನ್ ಬರುತ್ತೆ? ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 8 to 0. ಸೊ ನೋಡು ಇಲ್ಲಿ 1/-2 ಇದೆಯಲ್ಲ, ಸೊ ನಾನು ಔಟ್ ಸೈಡ್ ತಗೊಂಡ್ಬಿಡ್ತೀನಿ. 1 - 1/2 ಇಂಟು ಇಂಟಿಗ್ರೇಷನ್ 8 to 0 t ಟು ದಿ ಪವರ್ 1/3 ಇಂಟು dt. ಸೊ ಇಲ್ಲೇನು ಯೂಸ್ ಮಾಡ್ತೀವಿ ಇಂಟಿಗ್ರೇಷನ್ ಮಾಡಕ್ಕಂದ್ರೆ? ಇಂಟಿಗ್ರೇಷನ್ x ಟು ದಿ ಪವರ್ n ಇದೆ ನೋಡಿ. ಇಂಟಿಗ್ರೇಷನ್ x ಟು ದಿ ಪವರ್ n ಇಂಟು dx ಏನಾಗುತ್ತೆ? x ಟು ದಿ ಪವರ್ n+1 ಡಿವೈಡೆಡ್ ಬೈ n+1 + c1. ಸೊ ಏನಾಗುತ್ತೆ?
1 by 2 as it is, t to the power 1 by 3 plus 1 divided by 1 by 3 plus 1 intervals 8 to 0. ಸೊ ಇವಾಗ ನೋಡಿ ಇಂಟರ್ವಲ್ಸ್ ಪುಟ್ ಮಾಡ್ಬೇಕು. ಇಲ್ಲಿ ಏನು ಬರುತ್ತೆ, ಮೈನಸ್ 1 by 2 ಆಸ್ ಇಟ್ ಈಸ್ ಇಂಟು ಟಿ ಟು ದಿ ಪವರ್ 1 by 3 ಪ್ಲಸ್ 1 ಅಂತಂದ್ರೆ ಏನಾಗುತ್ತೆ, ಎಲ್ ಸಿ ಎಮ್ 3 ಬರುತ್ತೆ. ಇಲ್ಲಿ 3 ಮಲ್ಟಿಪ್ಲೈ ಆದರೆ 1 plus 3 is 4 by 3 ಡಿವೈಡೆಡ್ ಬೈ 4 by 3 ಇಂಟರ್ವಲ್ಸ್ ಏನಿದೆ ನನಗೆ 8 to 0. ಇನ್ನು ಇಂಟರ್ವಲ್ಸ್ ಪುಟ್ ಮಾಡ್ತಾ ಇಲ್ಲ. ಇಂಟರ್ವಲ್ ಪುಟ್ ಮಾಡಿದ್ಮೇಲೆ ಅಪ್ಪರ್ ಲಿಮಿಟ್ ಫಸ್ಟ್ ಲೋವರ್ ಲಿಮಿಟ್ ಪುಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಮೈನಸ್ 1 by 2, ಇಲ್ಲಿ ನೋಡಿ 4 by 3 ಇದೆಯಲ್ಲ, ಸೊ ರೆಸಿಪ್ರೋಕಲ್ 3 by 4 ಇಂಟು ಫಸ್ಟ್ ಏನಿದೆ 0 to the power 4 by 3 ಬಿಕಾಸ್ ಟಿ ಪ್ಲೇಸ್ ಅಲ್ಲಿ 0 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 8 to the power 4 by 3. ಸೊ ಸಿಂಪ್ಲಿಫಿಕೇಶನ್ ಇವಾಗ ಮೈನಸ್ 1 by 2 ಇಂಟು 3 by 4 ಏನು ಬರುತ್ತೆ, ಮೈನಸ್ 3 by 2 into 4 is 8. ಸೊ ಇಲ್ಲಿ ನೋಡಿ 0 to the power ಎನಿಥಿಂಗ್ ಅಂದರೆ 0ನೇ ಬಂದ್ಬಿಡತ್ತೆ. ಮೈನಸ್ ಇಲ್ಲಿ ನೋಡಿ ಫಸ್ಟ್ ಏನಿದೆ ಕ್ಯೂಬ್ ರೂಟ್ ಅಂತ ತಗೊಳ್ಳೋಣ. ಕ್ಯೂಬ್ ರೂಟ್ ಆಫ್ 8, ಕ್ಯೂಬ್ ರೂಟ್ ರಿಮೂವ್ ಆದಮೇಲೆ ಮತ್ತೆ ಟು ದಿ ಪವರ್ 4 ಅಂತ ಈಸ್ ಈಕ್ವಲ್ ಟು ಮೈನಸ್ 3 by 8 ಇಂಟು 0 ಮೈನಸ್ ದಿಸ್ ಒನ್. ಕ್ಯೂಬ್ ರೂಟ್ ಆಫ್ 8 ಅಂದರೆ ಏನು ಬರುತ್ತೆ ನನಗೆ, ಟು ದಿ ಪವರ್ 4. ಸೊ ನೋಡಿ ಏನಕ್ಕಂದ್ರೆ ಕ್ಯೂಬ್ ರೂಟ್ ಆಫ್ 8 ನೋಡಿ 2 ಅನ್ನ 2 ಕ್ಯೂಬ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 8 ಬರುತ್ತೆ. ಸೊ ಕ್ಯೂಬ್ ರೂಟ್ ಆಫ್ 8 ಅನ್ನ ರಿಮೂವ್ ಮಾಡ್ಬೇಕಾದ್ರೆ ಏನು ಬಂತು ನನಗೆ 2 1. ಸೊ ಇವಾಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡ್ತು 3 by 8 ಇಂಟು 2 ಅನ್ನ 4 ಟೈಮ್ಸ್ ಮಲ್ಟಿಪ್ಲೈ 2 2s are 4 4 2s are 8 8 2s are 16 ಅಂತ. ಸೊ ಏನು ಬರುತ್ತೆ ಇಲ್ಲಿ 16, 8 1s are 8 2s are 3 into 2 is answer 6 ಅಂತ. ಸೊ ಆಪ್ಷನ್ ಯಾವ್ದು ಬರುತ್ತೆ ನೋಡೋಣ. ನೋಡಿ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ಏನಿತ್ತು, ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಈಸ್ ಇಂಟಿಗ್ರೇಷನ್ 1 by 3 to 1 x minus x cube to the power 1 by 3 divided by x to the power 4 into dx ಅಂತ. ಸೊ ಇಲ್ಲಿ ನೋಡಿ ಫಸ್ಟ್ ಏನ್ ಮಾಡಿದ್ವಿ ನಾವು, ಬ್ರಾಕೆಟ್ ಒಳಗಡೆನೆ x ಕ್ಯೂಬ್ ಅನ್ನ ನಾನು ಕಾಮನ್ ತಗೊಂಡಿದ್ದೀನಿ. ಆವಾಗ 1 by x square minus 1 whole to the power 1 by 3. So divided by x to the power 4 as it is into dx. ಇಲ್ಲಿ ನೋಡಿ 1 by 3 ಇದೆಯಲ್ಲ, ಈ x ಕ್ಯೂಬ್ಗೆ 1 by 3 ಸಪ್ರೇಟು ಮತ್ತೆ 1 by x square minus 1 to the power 1 by 3 ಎರಡಕ್ಕೂ ಬರುತ್ತೆ. ಸೊ ಡಿವೈಡೆಡ್ ಬೈ x to the power as it is. ಇಲ್ಲಿ x to the power 3 ಇದೆಯಲ್ಲ, 1 by 3 ಇದೆಯಲ್ಲ, ಇಲ್ಲಿ 3 ಇದೆ, ಕ್ಯಾನ್ಸಲ್ ಆಗ್ಬಿಟ್ಟು x ಮಾತ್ರ. ಸೊ ಇಂಟಿಗ್ರೇಷನ್ 1 by 3 to 1 x into 1 divided by x square minus 1 to the power 1 by 3 divided by x to the power 4 into dx. So 1x cancel ಆಗ್ಬಿಟ್ಟು ಏನು ಬರುತ್ತೆ, ಇಂಟಿಗ್ರೇಷನ್ 1 by 3 to 1 by x square minus 1 to the power 1 by 3 divided by x cube into dx. ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಷನ್ ಮತ್ತೆ 1 by x square minus 1 ಅಂತ 1 by x square minus 1 is equal to ಏನಂತ ತಗೊಂಡಿದ್ವಿ, t ಅಂತ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಏನು ಬರುತ್ತೆ, 1 by x square ಡಿಫ್ರೆನ್ಶಿಯೇಷನ್ ಇಲ್ಲಿ ಪಕ್ಕದಲ್ಲಿ ಮಾಡಿದ್ದೀನಿ ನೋಡಿ. ಡಿಫ್ರೆನ್ಶಿಯೇಷನ್ 1 by x square ಅಂದರೆ ಅದನ್ನ ನ್ಯೂಮರೇಟರ್ ತಗೊಂಡ್ಬಿಟ್ಟು x to the power -2 ಆಗುತ್ತೆ. ಡಿಫ್ರೆನ್ಶಿಯೇಷನ್ ಮಾಡಿದಾಗ -2 divided by x cube. ಸೊ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ 1 by x square ಏನಾಗುತ್ತೆ, -2 divided by x cube. ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ 0 is equal to ಡಿಫ್ರೆನ್ಶಿಯೇಷನ್ ಆಫ್ t with respect to x ಅಂದರೆ dt by dx. So -2 divided by x cube into dx is equal to dt. dx dt ಸಪ್ರೇಟ್ ಮಾಡ್ದೆ. ಸೊ ಇಲ್ಲಿ ನೋಡಿ ಏನಿದೆ ನಮಗೆ, dx divided by x cube ಮಾತ್ರ ಇದೆ. ಸೊ ನಾನು -2 ಅನ್ನು ಈ ಕಡೆ ತಗೊಂಡ್ರೆ dt divided by -2. ಸೊ ಇವಾಗ x 1 by 3 ಇದ್ದಾಗ ನೋಡಿ t ವ್ಯಾಲ್ಯೂ ಏನು ಬರುತ್ತೆ, 1 by x square minus 1 ಇತ್ತಲ್ಲ, x ಪ್ಲೇಸ್ ಅಲ್ಲಿ 1 by 3 ಹೋಲ್ ಸ್ಕ್ವೇರ್. ಸೊ ಇದು ರೆಸಿಪ್ರೋಕಲ್ ತಗೊಂಡಾಗ 3 square by 1 square. ಸೊ 3 square ಅಂತಂದ್ರೆ 9 by 1 ಅಂದ್ರೆ 9 9 minus 1 is 8. ಸೊ x ವ್ಯಾಲ್ಯೂ 1 ಇದ್ದಾಗ t ವ್ಯಾಲ್ಯೂ ಏನು ಬರುತ್ತೆ ನೋಡಿ, 1 by 1 square minus 1 ಅಂದ್ರೆ 1 minus 1 is 0. ಸೊ ಇಲ್ಲಿ ಏನಾಗಿರುತ್ತೆ, t varies from 8 to 0. ಸೊ ಏನು ಬರುತ್ತೆ, ಇಂಟಿಗ್ರೇಷನ್ 1 by 3 to 1
1 by x square minus 1 to the power 1 by 3 divided by x cube into dx. So integration t ಏನಾಗುತ್ತೆ 8 to 0 1 by x square minus 1 ಏನಿದೆ ನನಗೆ t because ನಾನು ಇಲ್ಲಿ ತಗೊಂಡಿದ್ದೆ ವ್ಯಾಲ್ಯೂ 1 by x square minus 1 is equal to tn. ಸೊ ಇಲ್ಲಿ ಏನು ಬಂತು t into dx ಅಂತಂದ್ರೆ ಏನಿದೆ dt by minus 2. So minus 1 by 2 as it is integration 8 to 0 t to the power 1 by 3 into dt. So minus 1 by 2 as it is. ಇಲ್ಲಿ ನೋಡಿ t to the power 1 by 3 ಅಂದ್ರೆ integration x to the power n into dx is ಏನು ಬರುತ್ತೆ x to the power n plus 1 by n plus 1 plus c. So ಇಲ್ಲಿ ನೋಡಿ t to the power 1 by 3 plus 1 divided by 1 by 3 plus 1. So intervals 8 to 0. So simplify ಮಾಡಿದಾಗ minus 1 by 2 into 3 by 4 because 4 by 3 is a 3 by 4 reciprocal. So 0 to the power 4 by 3 upper limit, a to the power 4 by 3 lower limit. So minus 3 by 8, 0 to the power anything under 0 ಬರುತ್ತೆ. Minus first cube root 1 by 3 ಅಂದ್ರೆ cube root ಇರುತ್ತೆ to the power 4 ಅಂತ. So cube root ಅಂತಂದ್ರೆ 2 ಬರುತ್ತೆ to the power 4. So minus into minus plus 3 by 8 into 16 is a multiply divide ಮಾಡಿದ್ರೆ 8 ones 8 twos. So 3 into 2 is a 6. 9th question answer ನೋಡಿ ಏನು ಬರುತ್ತೆ ಆಪ್ಷನ್ ಎ ಬರುತ್ತೆ ಕರೆಕ್ಟ್ ಆನ್ಸರ್. ಎಕ್ಸರ್ಸೈಸ್ 7.9. ನೆಕ್ಸ್ಟ್ ನೋಡಿ 10th ಕ್ವಶನ್ ಇದೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to x t into sin t into dt then f dash of x is ಏನಾಗುತ್ತೆ ಆಪ್ಷನ್ ಎ cos x plus x into sin x, ಆಪ್ಷನ್ ಬಿ x into sin x, ಆಪ್ಷನ್ ಸಿ x into cos x, ಆಪ್ಷನ್ ಡಿ sin x plus x into cos x ಅಂತ. ಸೊ ಫಸ್ಟ್ ಏನು ಮಾಡ್ತೀನಿ ನೋಡಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to x t into sin t into dt ಅಂತ. ಇಲ್ಲಿ ನೋಡಿ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಎರಡು ಫಂಕ್ಷನ್ ಇದೆ ನೋಡಿ, ಒಂದು ಟಿ ಇನ್ನೊಂದು sin t. ಸೊ 2 ಫಂಕ್ಷನ್ಸ್ ಇದ್ದಾಗ ಇಂಟಿಗ್ರೇಷನ್ ನಾವೇನು ಯೂಸ್ ಮಾಡಬೇಕು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂತ. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂದರೆ ಫಸ್ಟ್ ಯಾವ ಬೇಸ್ ಮೇಲೆ ತಗೋಬೇಕು ಐಲೈಟ್ ರೂಲ್ ಯೂಸ್ ಮಾಡಬೇಕು. ಏನು ಬರುತ್ತೆ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಲಾಗ್ಯಾರಿದಮಿಕ್ ಫಂಕ್ಷನ್, ಅಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿ, ಎಕ್ಸ್ಪೋನೆನ್ಷಿಯಲ್. ಸೊ ನೋಡಿ ಇಲ್ಲಿ ಯಾವುದಿದೆ ಟಿ ಅಂದರೆ ಅಲ್ಜಿಬ್ರೈಕ್ ಇದೆ, ಸೊ ಫಸ್ಟ್ ಬರಬೇಕು. ಸೈನ್ ಟಿ ಅಂದರೆ ಟ್ರಿಗ್ನೋಮೆಟ್ರಿ. ಸೊ ಇಲ್ಲಿ ಏನಾಗಿರುತ್ತೆ ಇದು ಫಸ್ಟ್ ಫಂಕ್ಷನ್ನು, ಇದು ಸೆಕೆಂಡ್ ಫಂಕ್ಷನ್. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಇಲ್ಲಿ ಬರೀತೀನಿ ನೋಡಿ ಯಾವ ಥರ ಇರುತ್ತೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಅಂತಂದರೆ integration f of x into g of x is equal to into dx is equal to ಏನಾಗಿರುತ್ತೆ first function f of x as it is integration g of x into dx minus integration differentiation of the first function into integration of second function into dx ಮತ್ತೆ ಇಂಟು ಡಿಎಕ್ಸ್. ಏನಕ್ಕಂದ್ರೆ ಇಲ್ಲೊಂದು ಇಂಟಿಗ್ರೇಷನ್ ಇರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್, ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಏನಾಗುತ್ತೆ ಫಸ್ಟ್ ಫಂಕ್ಷನ್ ಏನು ಬರುತ್ತೆ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಷನ್ sin t into dt minus integration differentiation of the first function with respect to t ನೇ ಇರುತ್ತೆ into integration of second function sin t into dt. So into because ಇಲ್ಲಿ ಇನ್ನೊಂದು ಇಂಟಿಗ್ರೇಷನ್ ಸಿಂಬಲ್ ಇರುತ್ತಲ್ಲ, ಸೊ into dt. ಯಾವುದಿದು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕು. ಏನಕ್ಕಂದ್ರೆ ಎರಡು ಫಂಕ್ಷನ್ ಇದೆ ಇಲ್ಲಿ ಅದಕ್ಕೋಸ್ಕರ. ಸೊ ಇವಾಗ ನೋಡಿ ಇಲ್ಲಿ ನಮಗೆ ಲಿಮಿಟ್ಸ್ ಇದೆ. ಸೊ ಏನು ಬರುತ್ತೆ ಲಿಮಿಟ್ಸ್ 0 to x ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದು. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ ಫಸ್ಟು ಟಿ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಸೈನ್ ಟಿ ಏನಿದೆ ನಮಗೆ ಮೈನಸ್ ಕಾಸ್ ಟಿ. ನೋಡಿ ಇಲ್ಲಿ ಪಕ್ಕದಲ್ಲಿ ತಗೊಳ್ಳೋಣ ಇಂಟಿಗ್ರೇಷನ್ ಸೈನ್ ಎಕ್ಸ್ ಏನು ಬರುತ್ತೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಅ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ. ಸೊ ಇಲ್ಲಿ ಮೈನಸ್ ಕಾಸ್ಟ್ ಮೈನಸ್
ಇಂಟಿಗ್ರೇಷನ್ ಆಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂತಂದ್ರೆ 1 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂದ್ರೆ ಮೈನಸ್ ಕಾಸ್ ಟಿ ಇಂಟು ಡಿ ಟಿ. ಸೊ ಇಂಟರ್ವಲ್ಸ್ 0 to x. ಸೊ ಇಲ್ಲಿ ನೋಡಿ ಏನ್ ಬರುತ್ತೆ ಇವಾಗ, ಮೈನಸ್ ಟಿ ಇಂಟು ಕಾಸ್ ಟಿ ಮೈನಸ್, ಇಲ್ಲಿ ನೋಡಿ ಮೈನಸ್ ಇದು ಮೈನಸ್ ಏನಾಗುತ್ತೆ ಪ್ಲಸ್ ಇಂಟಿಗ್ರೇಷನ್ ಕಾಸ್ ಟಿ ಏನ್ ಬರುತ್ತೆ ನನಗೆ ಸೈನ್ ಟಿ ಇಂಟರ್ವಲ್ಸ್ 0 to x. ಸೊ ಇವಾಗ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಪುಟ್ ಮಾಡೋದು, ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಲೋವರ್ ಲಿಮಿಟ್ ಮೈನಸ್ 0 ಇಂಟು ಕಾಸ್ 0 ಪ್ಲಸ್ ಸೈನ್ 0. ಏನಕ್ಕಂದ್ರೆ ಫಸ್ಟ್ ಅಪ್ಪರ್ ಲಿಮಿಟ್ ಎಕ್ಸ್ ಇದೆ, ನೆಕ್ಸ್ಟ್ ಲೋವರ್ ಲಿಮಿಟ್ 0 ಇದೆ. ಸೊ ಇಲ್ಲಿ ನೋಡಿ ಏನು ಬರುತ್ತೆ, ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ, ಅಥವಾ ಮೈನಸ್ ತಗೊಂಡ್ಬಿಡೋಣ ಬ್ರಾಕೆಟ್ ಅಲ್ಲಿ, 0 ಇಂಟು ಎನಿಥಿಂಗ್ 0 ಪ್ಲಸ್ ಸೈನ್ 0 ಇಸ್ 0. ಸೊ ಏನು ಬರುತ್ತೆ ಆನ್ಸರ್, ಫುಲ್ ಟರ್ಮ್ ಈ ಟರ್ಮ್ ಏನಾಗ್ಬಿಡ್ತು 0. ಸೊ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ಏನಿದು ನಮಗೆ ಬಂದಿರೋದು ಎಫ್ ಆಫ್ ಎಕ್ಸ್. ಬಟ್ ಅವ್ನು ಕ್ವಶನ್ ಅಲ್ಲಿ ಕೇಳಿರೋದು ಏನ್ ಕೇಳಿದಾನೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಇದನ್ನು ನಾನು ಡಿಫ್ರೆನ್ಶಿಯೇಷನ್ ಮಾಡಿದ್ರೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ, ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್, ಅಥವಾ ಡೈರೆಕ್ಟ್ ಆಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಾನು ಕೂಡ ಬರೀಬಹುದು. ಸೊ ಡಿಫರೆನ್ಶಿಯೇಷನ್ ಆಫ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್. ನೋಡಿ ಫಸ್ಟ್ ಇಂಟಿಗ್ರೇಟ್ ಮಾಡಾದ್ಮೇಲೆ ಆಮೇಲೆ ಮತ್ತೆ ಡಿಫರೆನ್ಶಿಯೇಷನ್. ಸೊ ಏನ್ ಬರುತ್ತೆ, ಮೈನಸ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗುತ್ತೆ, ಅಥವಾ ಯು ವಿ ರೂಲ್ ಅಂತ ಕೂಡ ಹೇಳ್ತಾರೆ. ಏನಿದೆ ನಮಗೆ ಯು ವಿ ರೂಲ್, ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಅಂದ್ರೆ ಯು ಆಸ್ ಇಟ್ ಈಸ್ ವಿ ಡಿಫರೆನ್ಶಿಯೇಷನ್ ಪ್ಲಸ್ ವಿ ಆಸ್ ಇಟ್ ಈಸ್ ಯು ಡಿಫರೆನ್ಶಿಯೇಷನ್. ಸೊ ಅಂದ್ರೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಷನ್ ಕಾಸ್ ಎಕ್ಸ್ ಡಿಫರೆನ್ಶಿಯೇಷನ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ cos x second function as it is, differentiation of first function 1 plus differentiation of sin x is cos x. ಸೊ ಇಲ್ಲಿ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಎಕ್ಸ್ ಇಂಟು ಸೈನ್ ಎಕ್ಸ್, ಇಲ್ಲಿ ಮೈನಸ್ ಇದೆ ಪ್ಲಸ್ ಮೈನಸ್ ಕಾಸ್ ಎಕ್ಸ್ ಇಂಟು 1 is cos x ಪ್ಲಸ್ ಕಾಸ್ ಎಕ್ಸ್. ಸೊ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಬರುತ್ತೆ ಆನ್ಸರ್, ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಇಲ್ಲಿ ನೋಡಿ ನಾನು ಡಿಫ್ರೆನ್ಶಿಯೇಷನ್ ಕೂಡ ಬರೀತೀನಿ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಮತ್ತೆ ಕಾಸ್ ಎಕ್ಸ್ ಏನ್ ಬರುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಇದೆ. ಅದೇ ತರ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಅಂತ. ಸೊ ನೋಡಿ ಎರಡನ್ನು ಯೂಸ್ ಮಾಡ್ಕೊಂಡಿದೆ, ಡಿಫ್ರೆನ್ಶಿಯೇಷನ್ ಕಾಸ್ ಎಕ್ಸ್ ಮತ್ತೆ ಡಿಫ್ರೆನ್ಶಿಯೇಷನ್ ಸೈನ್ ಎಕ್ಸ್. ಸೊ ಆನ್ಸರ್ ಏನ್ ಬಂತು ನನಗೆ, ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ. ಸೊ ನೋಡಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ನೋಡಿ ಕ್ವಶನ್ ಏನಿತ್ತು ಇಲ್ಲಿ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ 0 to x ಸೈನ್ ಟಿ ಟಿ ಇಂಟು ಸೈನ್ ಟಿ ಇಂಟು ಡಿ ಟಿ ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ವಾಟ್ ಅಂದ್ರೆ ಆಪ್ಷನ್ ಕೊಟ್ಟಿದ್ದ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ತಗೊಂಡ್ವಿ, ಇಂಟಿಗ್ರೇಷನ್ 0 to x ಟಿ ಇಂಟು ಸೈನ್ ಟಿ ಇಂಟು ಡಿ ಟಿ. ಎರಡು ಫಂಕ್ಷನ್ ಇದ್ದಾಗ ನಾವು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡಲೇಬೇಕು. ಸೊ ಅವಾಗ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಯೂಸ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಫಸ್ಟ್ ಐಲೆಟ್ ಫಾರ್ಮ್ ಅನ್ನ ಬೇಸ್ಡ್ ಆನ್ ದ ಐಲೆಟ್ ರೂಲ್ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ತಗೊಂತೀವಿ. ಸೊ ಫಸ್ಟ್ ಇನ್ವರ್ಸ್, ನೆಕ್ಸ್ಟ್ ಲಾಗರಿಥಮಿಕ್, ನೆಕ್ಸ್ಟ್ ಅಲ್ಜಿಬ್ರೈಕ್, ಟ್ರಿಗ್ನೋಮೆಟ್ರಿ, ದೆನ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ.
ಸೊ ಇಲ್ಲಿ ನೋಡಿ ಹಂಗಿದ್ರೆ ಫಸ್ಟ್ ಅಲ್ಜಿಬ್ರೈಕ್ ಫಸ್ಟ್ ಫಂಕ್ಷನ್ ಟಿ ಸೆಕೆಂಡ್ ಫಂಕ್ಷನ್ ಸೈನ್. ಸೊ ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡಿದಾಗ ಇಲ್ಲಿ ನೋಡಿ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಇಂಟು ಡಿ ಎಕ್ಸ್ ಏನಾಗಿರುತ್ತೆ ಫಸ್ಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಇಟ್ ಈಸ್ integration g of x second function minus integration of the differentiation of first function into integration of second function into x. So t as first function as it is integration second function sin t into dt minus integration of differentiation of first function t into integration of second function sin t into dt. Intervals ಏನಿದೆ 0 to x. ಸೊ ಟಿ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಿದೆ ನಮಗೆ ಮೈನಸ್ ಕಾಸ್ ಎಕ್ಸ್. ಸೊ ಇಲ್ಲಿ ಏನ್ ಬರುತ್ತೆ ಮೈನಸ್ ಕಾಸ್ ಟಿ ಮೈನಸ್ ಇಂಟಿಗ್ರೇಷನ್ ಡಿಫ್ರೆನ್ಶಿಯೇಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂತಂದ್ರೆ 1 ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಟಿ ಮೈನಸ್ ಕಾಸ್ ಟಿ ಇಂಟು ಡಿ ಟಿ 0 to x ಇಂಟು ಇಲ್ಲಿ ನೋಡಿ ಮೈನಸ್ ಟಿ ಇಂಟು ಮೈನಸ್ ಕಾಸ್ ಟಿ ಅಂದ್ರೆ ಮೈನಸ್ ಟಿ ಇಂಟು ಕಾಸ್ ಟಿ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇಂಟಿಗ್ರೇಷನ್ ಕಾಸ್ ಟಿ ಏನ್ ಬರುತ್ತೆ ಸೈನ್ ಟಿ. ಸೊ ನೋಡಿ ಅದನ್ನು ಬರೀತೀನಿ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಸಿ ಎನ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ಇಂಟರ್ವಲ್ಸ್ ಏನಿದೆ 0 to x. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ಟಿ ಪ್ಲೇಸ್ ಅಲ್ಲಿ ಎಕ್ಸ್ ಈಸ್ ಈಕ್ವಲ್ ಇಲ್ಲಿ ನೋಡಿ ಟಿ ಈಸ್ ಈಕ್ವಲ್ ಟು ಎಕ್ಸ್. ಸೊ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ 0 ಇಂಟು ಕಾಸ್ 0 ಪ್ಲಸ್ ಸೈನ್ 0. ಸೊ ಕಾಸ್ 0 ಅಂದ್ರೆ 1 ಇದೆ ಬಟ್ 0 ಇದೆಯಲ್ಲ ಇಲ್ಲಿ ಇಂಟು. ಸೊ 0 ಇಂಟು ಎನಿಥಿಂಗ್ 0 ಪ್ಲಸ್ ಸೈನ್ 0 ಅಂತಂದ್ರೆ 0. ಸೊ ಆನ್ಸರ್ ಏನ್ ಬರುತ್ತೆ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ 0. ಸೊ ಎಫ್ ಆಫ್ ಎಕ್ಸ್ ಏನಾಯ್ತು ನನಗೆ ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಸೊ ಇವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬಿಕಾಸ್ ಅವ್ನು ಕೇಳಿರೋದು ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್. So first d by dx of minus x into cos x first term plus d by dx of sin second term. ಇಲ್ಲಿ ನೋಡಿ ಎರಡಿದೆ ಮತ್ತೆ ಫಂಕ್ಷನ್ ಒಂದು x ಇನ್ನೊಂದು cos x ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಸೊ ಡಿಫರೆನ್ಶಿಯೇಷನ್ ಎರಡು ಫಂಕ್ಷನ್ ಇದ್ದಾಗ ಡಿಫರೆನ್ಶಿಯೇಷನ್ ಅಂದ್ರೆ ಪ್ರಾಡಕ್ಟ್ ರೂಲ್ ಅಥವಾ ಯು ವಿ ರೂಲ್ ಅಂತ ಕೂಡ ಹೇಳ್ತೀವಿ. ಸೊ ಅವಾಗ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಡಿಫರೆನ್ಶಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ಡಿಫರೆನ್ಶಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಎಕ್ಸ್ ಅನ್ನ ಡಿಫರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ 1 ಬರುತ್ತೆ ಪ್ಲಸ್ ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಸೊ ಇವಾಗ ಮೈನಸ್ ಇಂಟು ಮೈನಸ್ ಇಲ್ಲಿ ನೋಡಿ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಆಗುತ್ತೆ ಎಕ್ಸ್ ಇಂಟು ಸೈನ್ ಎಕ್ಸ್. ಸೊ ಮೈನಸ್ ಇಂಟು ಪ್ಲಸ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್. ಸೊ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಇಂಟು ಸೈನ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಎಕ್ಸ್ ಇಂಟು ಸೈನ್ ಎಕ್ಸ್. ಆಪ್ಷನ್ ಬಿ ಇಸ್ ಅ ಕರೆಕ್ಟ್. ನೋಡಿ ಯಾವ್ದಿದು 10th ಕ್ವಶನ್ಗೆ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್. ಎಕ್ಸರ್ಸೈಸ್ 7.9. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ.